ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಅನುಸವಿರುಚಿ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾನಿವತ್ತು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ, ದೇವಸ್ಥಾನಕ್ಕೆ. ಅಲ್ಲಿನ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ನಾವುದಾಗ ದೇವರ ಉತ್ಸವ ಇತ್ತು, ಜಾತ್ರೆ ಕೂಡ ನಡೀತಾ ಇತ್ತು. ಸೊ ಒಳ್ಳೆ ಟೈಮಲ್ಲೇ ಹೋಗಿದ್ದೀವಿ ಅಂತ ಅಂದ್ಕೊಂಡೆ. ತುಂಬಾ ಖುಷಿ ಆಯಿತು. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ತೇರು ಒಂಥರ ಅದ್ಭುತ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಸೊ ನಾವು ಅದೇ ಟೈಮಿಗೆ ಹೋಗಿದ್ದಂತೂ ನನಗೆ ತುಂಬಾ ಖುಷಿ ಆಯಿತು. ನನಗೆ ಇದ್ರದ್ದು ಫುಲ್ ವಿಡಿಯೋ ಸಿಗಲಿಲ್ಲ, ಸೊ ಎಲ್ಲೂ ಸ್ವಲ್ಪ ಮಿಸ್ ಆಯಿತು. ಎಷ್ಟು ಸಿಕ್ಕಿದೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ಹೋದಾಗ ರಾತ್ರಿ 10:30 ಆಗಿತ್ತು. ಇದು ನೈಟ್ದು. ಮಾರ್ನಿಂಗು ತೇರೆಲ್ಲ ಈ ರೀತಿ ರೆಡಿ ಮಾಡಿದರು. ಅದು 3-4 ತೇರುಗಳನ್ನ ರೆಡಿ ಮಾಡಿದರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ತೇರನ್ನು ಅಷ್ಟೇ. ಅಡಿಕೆ ಗೊನೆ ಅದೆಲ್ಲ ತೊಗೊಂಬಂದು ಕಟ್ಟಿ ತುಂಬ ಚೆನ್ನಾಗಿ ತೇರನ್ನು ರೆಡಿ ಮಾಡಿದರು. ಹಾಗೆ ಆನೆ ಸವಾರಿ ಎಲ್ಲ ಥರದ್ದು ಇತ್ತು. ಉತ್ಸವ ನೋಡಿ, ಪಲ್ಲಕ್ಕಿ ಉತ್ಸವ ಇತ್ತು. ನೈಟು ನಾವು ಹೋದ ತಕ್ಷಣ ಕೂಡ ನಮಗೆ ದೇವರು ಉತ್ಸವದಲ್ಲಿ ಎದುರಿಗೆ ಸಿಕ್ತು. ಮತ್ತು ಮಾರ್ನಿಂಗು ಪೂಜೆಗೆ ಹೋದಾಗಲೂ ಕೂಡ ಹೊರಗಡೆಯಿಂದ ದೇವಸ್ಥಾನದ ಒಳಗಡೆ ಬರ್ತಾಯಿತ್ತು. ಆವಾಗಲೂ ಕೂಡ ದರ್ಶನ ಆಯಿತು. ತುಂಬಾ ಖುಷಿಯಾಯಿತು ಅಂತ ಹೇಳ್ಬೋದು. ನೋಡಿ, ಈ ರೀತಿ ಒಂದು ಡ್ರೆಸ್ಸನ್ನು ಹಾಕ್ಕೊಂಡು ಉತ್ಸವ ಕೂಡ ಇತ್ತು. ಆನೆ ಮೆರವಣಿಗೆ ಎಲ್ಲ ಇತ್ತು. ಇದು ನೈಟ್ ನಾವು ಹೋದ್ವಲ್ಲ, ಅದೇ ಟೈಮಲ್ಲಿ ಹೊರಗಡೆಯಿಂದ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇರೋದು ದೇವರು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಮನಸ್ಸಿಗೆ ಅಷ್ಟೇ ಖುಷಿ ಆಯಿತು, ಅಷ್ಟೇ ತೃಪ್ತಿ ಕೂಡ ಆಯಿತು. ಈ ರೀತಿ ದೇವರನ್ನು ನಾವು ಉತ್ಸವನ ಯಾವತ್ತೂ ನೋಡಿರಲಿಲ್ಲ. ಏಕೆಂದರೆ ಒಂದು ಪ್ರಸಿದ್ಧವಾದ ದೇವಸ್ಥಾನ ಅಂತಂದರೆ ನಮಗೆ ದೇವರನ್ನು ನೋಡಲಿಕ್ಕೆ ಅವಕಾಶ ತುಂಬ ಕಡಿಮೆ ಇರುತ್ತೆ. ರಶ್ ಇರೋದ್ರಿಂದ ಜನಗಳನ್ನ ಬೇಗ ಆಚೆ ಕಳಿಸ್ತಾ ಇರ್ತಾರೆ. ಬಟ್ ನಾವು ಅಷ್ಟು ಸಂತೃಪ್ತಿಯಾಗಿ ನೋಡಿದ್ದೀವಿ ಅಂತ ಅಂದಾಗ ಖುಷಿ ಆಯಿತು ಖಂಡಿತ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ಅಲ್ಲೇ ಮುಗಿಸ್ಕೊಂಡು ನಾವು ಅದ್ರ ಹಿಂದಿನ ದಿನ ಅನಿಸುತ್ತೆ ಧರ್ಮಸ್ಥಳಕ್ಕೆ ಹೋಗಿದ್ವಿ. ಇದು ತುಂಬ ಹಳೆ ವಿಡಿಯೋ, ನಾನು ವಿಡಿಯೋ ನೋಡ್ದೇ ಹಾಕಿರಲಿಲ್ಲ, ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ಇದು ಧರ್ಮಸ್ಥಳದ ಕ್ಲಿಪ್ಪು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.